ಡಿಹೈಡ್ರೇಷನ್ ಆಗಿ ಮಕ್ಕಳಿಗೆ ಕಾಮನ್ ಆಗಿ ಬರೋದು ಜಾಂಡಿಸ್. ಬ್ರೆಸ್ಟ್ ಫೀಡಿಂಗ್ ಜರ್ನಿ ಯಾವ ಥರ ಇತ್ತು, ಏನಾಗೆ ನಾನು ಫೀಡಿಂಗ್ ಸ್ಟಾಪ್ ಮಾಡಿದ್ನ ಬಿಡೋಣ ಅಲ್ಲಿ ಅಮ್ಮ ಮನೇಲಿ ಒಂದು ಸ್ವಲ್ಪ ದಿನ, ಅತ್ತೆ ಮಾವ ಜೊತೆ ಒಂದು ಸ್ವಲ್ಪ ದಿನ ಇರ್ತಾಳೆ, ಮರ್ತೋಗ್ಬಿಡ್ತಾಳೆ ಅಂತ. ರೀಸೆಂಟಾಗಿ ಯಾವ ಥರ ನಾನು ಫೀಡಿಂಗ್ನ ಸ್ಟಾಪ್ ಮಾಡಿದೆ ಅಂದರೆ, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತಿಂದು ವಿಡಿಯೋ ಏನಪ್ಪ ಅಂದರೆ ಕಂಪ್ಲೀಟ್ಲಿ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಯಾವ ಥರ ಇತ್ತು, ಏನಾಗೆ ನಾನು ಫೀಡಿಂಗ್ ಸ್ಟಾಪ್ ಮಾಡಿದ್ನ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ, ಕಮೆಂಟ್ ಮಾಡ್ತಾ ಇರ್ತೀರಾ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ಲಿ ಕೂಡ ಕೇಳ್ತಾ ಇರ್ತೀರಾ ಸ್ಟಾಪ್ ಮಾಡಿದ್ದೀರಾ, ಇನ್ ಕೇಸ್ ಮಾಡಿದರೆ ಹೆಂಗೆ ಮಾಡಿದ್ರಿ, ನಮಗೂ ಕಷ್ಟ ಆಗ್ತಿದೆ, ಸ್ವಲ್ಪ ಹೆಲ್ಪ್ ಆಗುತ್ತೆ ಶೇರ್ ಮಾಡ್ಕೊಳ್ಳಿ ಅಂತ. ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಯಾವ ಥರ ಇತ್ತು, ಸ್ಟಾಪ್ ಮಾಡೋದನ್ನ ಏನು ಅಂತ ಎಲ್ಲ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಏನಾಗಿ ನಿದ್ದೆ ಟೈಮ್ ಇವಾಗ, ಸೊ ಅವಳು ಮಲ್ಕೊಳ್ತಾ ಇದ್ದಾಳೆ. ಸೊ ಫುಲ್ ನಿದ್ದೆ ಬಂದುಬಿಟ್ಟಿದೆ ಅವಳಿಗೆ ಮಲ್ಸ್ಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವಳು ಎದ್ದಿದ್ರೆ ಮಾತಾಡೋಕ್ಕಂತೂ ಆಗಲ್ಲ. ಸೊ ಹಾಗಾಗಿ ಅವಳಿಗೆ ಮಲ್ಸ್ಬಿಟ್ಟು ಮತ್ತೆ ಶೇರ್ ಮಾಡ್ತೀನಿ ಯಾವ ಥರ ಇತ್ತು ಜರ್ನಿ ಅಂತ ಎಲ್ಲ. ಸೊ ಇವಾಗ ಜಸ್ಟ್ ಯಾನ ಮಲ್ಕೊಂಡ್ಲು. ಎಲ್ಲರೂ ಕೇಳ್ತಾ ಇದ್ದಿದ್ದು ಒಂದೇ, ಯಾನಾಗೆ ನೀವು ಫೀಡಿಂಗ್ ಸ್ಟಾಪ್ ಮಾಡಿದ್ರಾ ಅಂತ. ಹೌದು, ಸ್ಟಾಪ್ ಮಾಡಿ ನಾನು ಆಲ್ರೆಡಿ 1 ವಾರ ಆಯಿತು. ಹೇಳೋಣ ನಿಮ್ಮ ಜೊತೆ ಅಂತ ಅನ್ಕೊತಿದ್ದೆ. ಫಸ್ಟ್ ನಾನು ಟ್ರೈ ಮಾಡಬೇಕಲ್ಲ ಹೆಂಗೆ ಏನು ಅಂತ. ನನಗೂ ಫಸ್ಟ್ ಟೈಮ್ ಇರೋದ್ರಿಂದ ನನಗೂ ಸ್ವಲ್ಪ ಭಯ ಇತ್ತು, ಒಂದು ಕಡೆ ಬೇಜಾರು ಕೂಡ ಆಗ್ತಾಯಿತ್ತು ಹೆಂಗಪ್ಪ ಅಂತ. ಫೈನಲಿ ಸ್ಟಾಪ್ ಮಾಡಿದ್ದೀನಿ, 1 ವಾರ ಆಗಿದೆ, ಎಲ್ಲ ನಾರ್ಮಲ್ ಕೂಡ ಇದೆ. ಯಾವ ಥರ ಸ್ಟಾಪ್ ಮಾಡಿದೆ, ಯಾವ ಥರ ನಂದು ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಂದು ಡೇ 1ಇಂದ ಸ್ಟಾಪ್ ಮಾಡೋವರೆಗೂ ನಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಯಾವ ಥರ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊತಿದ್ದೀನಿ. ಯಾಕಂದರೆ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಇನ್ಸ್ಟಾಗ್ರಾಮ್ ಪರ್ಸ್ನಲಿ ಅದೇ ಹೇಳ್ದಂಗೆ ಮೆಸೇಜ್ ಮಾಡೋದು ಎಲ್ಲ ಮಾಡ್ತಾಯಿದ್ರಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ, ಯಾಕಂದರೆ ಪ್ರೆಗ್ನೆಂಟ್ ಇರೋರು ಕೂಡ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದಾರೆ. ಹಾಗೆ ಡೆಲಿವರಿ ಆಗಿ ನ್ಯೂ ಮಾಮ್ ಇವಾಗ ಚಿಕ್ಕ ಮಗು ಇರೋ ಎಲ್ಲ ಅಮ್ಮಂದಿರು ಕೂಡ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅನ್ನೋ ಒಂದು ರೀಸನ್ಗೆ ನಾನು ಶೇರ್ ಮಾಡೋಣ ನನ್ನ ಜರ್ನಿ ಯಾವ ಥರ ಇತ್ತು, ನನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾನ ಮಲ್ಕೊಂಡಿದ್ದಾಳೆ, ಅವಳು ಎದೊಳಕ್ಕೆ ಮುಂಚೆ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟೆಲ್ಲ ಕವರ್ ಮಾಡ್ತೀನಿ. ಸೊ ಫಸ್ಟ್ಲಿ ನಾವು ಪ್ರೆಗ್ನೆಂಟ್ ಆದಾಗಿಂದ ಎಲ್ಲರಿಗೂ ಹಿಂಗೆ ಅಂತ ಅನಿಸುತ್ತೆ. ನನಗಂತೂ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ನಾನು ಏನು ತಿನ್ನಬೇಕು, ಏನು ಕುಡಿಬೇಕಂದ್ರೆ ಎಲ್ಲ ನೋಡ್ತಾ ಇದ್ದೆ, ತಿಂದರೆ ಒಳ್ಳೇದಂತ. ಅವಾಗೆಲ್ಲ ಹಂಗಿರಲಿಲ್ಲ, ಬಟ್ ಸ್ಟಿಲ್ ಇವಾಗಿಂದು ಜನ್ರೇಷನ್ ಹಂಗೆ ಅಲ್ವಾ, ಏನಿದ್ರು ಫಸ್ಟ್ ಗೂಗಲ್ ಮಾಡೋದು ಹಂಗಾಗ್ಬಿಟ್ಟಿರುತ್ತೆ. ಸೊ ನಂದು ಹಂಗೆ ಇತ್ತು. ಪ್ಲಸ್ ಇನ್ನೊಂದೇನಂದರೆ, ನಾನು ಚೆಕಪ್ ಮಾಡ್ತಾ ಇರೋ ಹಾಸ್ಪಿಟಲಲ್ಲೇ ನನಗೆ ಸೆಷನ್ಸ್ ಎಲ್ಲ ಇರ್ತಾಯಿತ್ತು, ಡೈಲಿ 1 ಸೆಷನ್ಸ್ ಇರ್ತಾಯಿತ್ತು. ಯಾವ ಥರ ನಾವು ಎಕ್ಸಸೈಸ್ ಮಾಡಬೇಕು, ಯಾವ ಥರ ಫುಡ್ ತಿನ್ನಬೇಕು, ನ್ಯೂಟ್ರಿಷನ್ ಅಂದರೆ ಫುಡ್ದೇ ಒಂದು ರಿಲೇಟೆಡ್ ಒಂದಿನ ಕ್ಲಾಸು, ಒಂದಿನ ಫುಲ್ ಕಂಪ್ಲೀಟಾಗಿ ಎಕ್ಸಸೈಸ್, ಒಂದಿನ ಲ್ಯಾಕ್ಟೇಷನ್ ಫೀಡಿಂಗ್ ರಿಲೇಟೆಡ್ ಆದ್ರದ್ದು ಒಂದಿನ. ಸೊ ಇದೇ ಥರ ಫುಲ್ ಒಂದು ಡೈಲಿ ನನಗೆ ಕ್ಲಾಸಸ್ ಇರ್ತಾಯಿತ್ತು. ಸೊ ಡೈರೆಕ್ಟಾಗಿ ನಾವು ಡಾಕ್ಟರ್ಸ್ ಜೊತೆ ನಾವು ವಿಡಿಯೋ ಕಾಲಲ್ಲಿ ನಾವು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು, ಆ ಥರ ನನಗೊಂದಿತ್ತು. ಸೊ ಹಾಗಾಗಿ ಅದೊಂಥರ ಪಾಸಿಟಿವ್ ನನಗೆ ಯಾವಾಗಲೂ ತುಂಬ್ತಾ ಇತ್ತು. ಕ್ಲಾಸ್ ಅಟೆಂಡ್ ಮಾಡಿದಾಗೆಲ್ಲ ನಾನು ಸ್ಟ್ರಾಂಗ್, ಆರಾಮಾಗಿ ನಾರ್ಮಲ್ ಡೆಲಿವರಿ ಮಾಡ್ಕೊಬಿಡೋದು, ಚೆನ್ನಾಗಿ ತಿನ್ಬೋದು, ಹಂಗೆ ಏನೇನೇನೇನು ಎಲ್ಲ ಬರ್ತಾಯಿತ್ತು. ಆರಾಮಾಗಿ ಫೀಡಿಂಗ್ ಕೂಡ ಮಾಡಿಸ್ಬಿಡ್ಬೋದು. ಅವ್ರು ಹೇಳೋದು ಫೀಡಿಂಗ್ ಮಗು ಹುಟ್ಟಿದ ತಕ್ಷಣ 1 ಅವರಲ್ಲೇ ಕೊಲೆಸ್ಟ್ರಾಮ್ ಅಂತ ಬರುತ್ತೆ, ಗೊತ್ತಿರುತ್ತೆ ನಿಮಗೆಲ್ಲ. ಸೊ ಅದು ಮಗುಗೆ ಫೀಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ವಿತಿನ್ 1 ಅವರಲ್ಲಿ ಅಂತ. ಸೊ ಅದು ಎಲ್ಲ ಇನ್ ಡೀಟೇಲಾಗಿ ನಮ್ಗೆ ಏನು ಗೊತ್ತಿಲ್ಲ ಅಂದರೂ ಎಲ್ಲ ಅವ್ರು ಕೊಡ್ತಾರೆ, ಮತ್ತು ನಮ್ದು ಏನು ಡೌಟ್ಸ್ ಇದ್ದರೂ ಅವ್ರ ಜೊತೆ ನಾವು ಕೇಳ್ಬೋದು. ಸೊ ಆ ಥರ ಇತ್ತು ಕ್ಲಾಸಸ್ ಎಲ್ಲ. ಸೊ ಇನ್ನೊಂದೇನೆಂದರೆ, ಕ್ಲಾಸಸಲ್ಲಿ ಒಂದೊಂದ್ಸರಿ ಫಾದರ್ ಹಸ್ಬೆಂಡ್ನು ಕೂಡ ಇನ್ಕ್ಲೂಡ್ ಮಾಡ್ತಾಯಿದ್ರು, ಯಾಕಂದರೆ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಯಾವ ಥರ ಇರುತ್ತೆ ಅಂತೆಲ್ಲ. ತುಂಬ ಚೆನ್ನಾಗಿರ್ತಾಯಿತ್ತು. ನಾನು ಕಿರಣ್ ಕೂತ್ಕೊಂಡೆಲ್ಲ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡ್ತಾಯಿದ್ವಿ. ಸೊ ನನಗೆ ಡೇ 1 ಇದೆಲ್ಲ ಅಟೆಂಡ್ ಮಾಡೋದಕ್ಕೆ ಸ್ವಲ್ಪ ನಂಗೆ ಅದೆಲ್ಲ ಗೊತ್ತು, ಧೈರ್ಯ ಇದ್ದಿದ್ದು. ಫೀಡಿಂಗ್ದು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ನಲ್ಲ, ಅಲ್ಲಿ ಹೇಳೋರು ವಿತಿನ್ 1 ಅವರಲ್ಲಿ ಆ ಥರ ಕೊಟ್ಟರೆ ಕೊಲೆಸ್ಟ್ರಾಮ್ ಬೇಬಿಗೆ ತುಂಬಾ ಒಳ್ಳೆಯದು. ಅದರಲ್ಲಿರುವಂಥದ್ದು ನಮಗೆಲ್ಲೂ ಸಿಕ್ಕಲ್ಲ ಮಕ್ಕಳಿಗೆ, ಯಾವ ಮೆಡಿಸನ್ ಇಲ್ಲ, ಯಾವುದರಿಂದನೂ ಸಾಧ್ಯನೇ ಇಲ್ಲ. ಮೇನ್ ಮದರ್ಸ್ ಮಿಲ್ಕ್ ಮತ್ತು ಕೊಲೆಸ್ಟ್ರಾಮ್ ಬರೋದು ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಅಂತ. ಸೊ ನನಗೆ ಬೇಬಿ ಎಲ್ಲ ಡೆಲಿವರಿ ಎಲ್ಲ ಆಯಿತು. ಇದಕ್ಕೂ ಮುಂಚೆ ನೀವು ಡೆಲಿವರಿ ಬ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಯಾವ ಥರ ಇದೆ ಎಲ್ಲ ಚೆಕ್ ಮಾಡ್ಕೊಂಬನ್ನಿ. ನಂದು C-ಸೆಕ್ಷನ್ ಆಗಿರೋದು, C-ಸೆಕ್ಷನ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅದೆಲ್ಲ ನಾನು ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ. ತುಂಬ ಜನಕ್ಕೆ ಕೂಡ ಹೆಲ್ಪ್ ಆಗಿದೆ ಆ ವಿಡಿಯೋ, ಕಮೆಂಟ್ ಎಲ್ಲ ಮಾಡಿ ಹೇಳ್ತಾಯಿದ್ರಿ ತುಂಬ ಹೆಲ್ಪ್ ಆಗಿದೆ ವಿಡಿಯೋ ನೀವು ಮಾಡಿರೋದು ಡೆಲಿವರಿದು ಅಂತ. ಸೊ ಆ ವಿಡಿಯೋ ಲಿಂಕ್ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ಏನಾಯಿತು, ಡೆಲಿವರಿ ಎಲ್ಲ ಆಯಿತು. ಅದಾದಮೇಲೆ
ಏನಾನ ಕರ್ಕೊಂಬಂದು ಸ್ಕಿನ್ ಟು ಸ್ಕಿನ್ ಎಲ್ಲ ಕೊಟ್ಟರು, ಅದೆಲ್ಲ ಆಯಿತು. ನಾನು ಕಾಯ್ತಾ ಇದ್ದೀನಿ ಫೀಡಿಂಗ್, ಅವರೇ ಹೇಳ್ತಾರೆ ಇವಾಗ ನೆಕ್ಸ್ಟು ಫೀಡಿಂಗಿಗೆ ಕರ್ಕೊಂಬರ್ತೀವಿ ಅಂತ. ಸೊ ಅವರೇ ನರ್ಸ್ ಬಂದ್ಬಿಟ್ಟು ನಮಗೆ ಅವರೇ ಹೆಲ್ಪ್ ಮಾಡ್ತಾರೆ. ಯಾವ ಥರ ಇನ್ನೂ ಸಿ ಸೆಕ್ಷನ್ ಆಗಿತ್ತಲ್ವ, ನನಗೆ ಮೂವ್ಮೆಂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸ್ಟಿಚಸ್ ಇನ್ನು ಅವಾಗ ತಾನೇ ಹಾಕಿರೋದು. ಹಂಗಿದ್ದಾಗ ನರ್ಸ್ ಎಲ್ಲ ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾರೆ, ಯಾವ ಥರ ನಾವು ಇಟ್ಕೋಬೇಕು. ಒಂದೊಂದ್ಸರಿ ಅವರೇ ಇಟ್ಕೊಂಡೆಲ್ಲ ಫೀಡಿಂಗಿಗೆ ಹೆಲ್ಪ್ ಮಾಡ್ತಾರೆ. ಪೊಸಿಷನ್ಸ್ ಯಾವ ಥರ, ಒಂದು ಈ ಥರ ಪೊಸಿಷನ್ ಈ ಕಡೆ, ಮತ್ತು ಈ ತಲೆ ಈ ಥರ ಫುಟ್ಬಾಲ್ದು ಏನೋ ಪೊಸಿಷನ್ಸು ನೇಮ್ ಎಲ್ಲ ಇದೆ. ತಲೆನ ಈ ಕಡೆ ಇಟ್ಬಿಟ್ಟು ಪಿಲ್ಲೋ ನಮ್ಗೆ ಸಪೋರ್ಟ್ಗೆ ಇಟ್ಬಿಟ್ಟು ಈ ಥರ ಕೂಡ್ಸೋದು. ಸೊ ಈ ಥರ ಒಂದಷ್ಟು ಪೊಸಿಷನ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಆವಾಗ ಓಕೆ ಒಂದು ಸ್ವಲ್ಪ ಧೈರ್ಯ ಇರ್ತಾ ಇತ್ತು. ಬಟ್ ಮಕ್ಕಳಿಗೆ ಲ್ಯಾಚ್ ಮಾಡೋಕ್ಕೆ ಬರಲ್ಲ. ಇದು ಫಸ್ಟ್ ಪ್ರೆಗ್ನೆನ್ಸಿಲಿ ಎಲ್ಲ ಪೇರೆಂಟ್ಸ್ಗೆ ಆಗಿರೋ ಒಂದು ಪ್ರಾಬ್ಲಮ್ ಇದು. ಅವ್ರಿಗೆ ಲ್ಯಾಚ್ ಮಾಡೋಕ್ಕೆ ಬರಲ್ಲ, ಪ್ಲಸ್ ನಮಗೆ ಇನ್ನೂ ಆ ಪೇನಲ್ಲೇ ಇರ್ತೀವಿ. ಡಿಪ್ರೆಷನಲ್ಲಿ ಕೂಡ ಒಬ್ಬೊಬ್ರು ಹೋಗ್ಬಿಟ್ಟಿರ್ತಾರೆ. ನನಗೂ ಲಿಟ್ರಲಿ ನಿದ್ದೆ ಇಲ್ಲ, ಮಗು ಅಳ್ತಾ ಇರುತ್ತೆ, ಲ್ಯಾಚ್ ಮಾಡೋಕ್ಕೆ ಬರಲ್ಲ, ಫೀಡಿಂಗ್ ಮಾಡಿಸ್ಬೇಕು, ಏನು ಮಾಡಬೇಕು, ಪೇನು ಎಲ್ಲ ಮಿಕ್ಸ್. ಬಟ್ ನನಗೆ ಹೆಲ್ಪ್ಗೆ ಅಂತ ಕಿರಣ್ ಯಾವಾಗಲೂ ಇದ್ದರು. ನಮ್ಮ ಅಮ್ಮ ಕೂಡ ಹಾಸ್ಪಿಟ್ಲಲ್ಲಿದ್ದರು, ನನ್ನ ತಂಗಿನೂ ಇದ್ದರು, ಎಲ್ಲರೂ ಇದ್ದರು. ಬಟ್ ಕಿರಣ್ ಮಾತ್ರ ನನ್ನ ಜೊತೆಗೆ ಯಾವಾಗಲೂ ಇದ್ದರು. ಅವ್ರ ಆಫೀಸ್ ಕಡೆಯಿಂದ ಒಂದು ಒಳ್ಳೆ ಹೆಲ್ಪ್ ಏನಂದರೆ, ಎಲ್ಲಾದರೂ ಕೇಳಿರ್ತೀರ ನೀವು, ಆಫೀಸಲ್ಲಿ ಮಟರ್ನಿಟಿ ಲೀವ್ ಅಂತ ಇರುತ್ತೆ, ಬಟ್ ಅವ್ರ ಆಫೀಸಲ್ಲಿ ಪೆಟರ್ನಿಟಿ ಲೀವ್ ಅಂತ ಕೂಡ ಇದೆ. ಅದೊಂದು ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಯಾಕಂದರೆ ಅಮ್ಮ ಎಷ್ಟು ಮುಖ್ಯನೋ ಒಂದು ಮಗುಗೆ, ಅದೇ ಥರ ತಂದೆ ಕೂಡ ಅಷ್ಟೇ ಮುಖ್ಯ ಅನ್ನೋದು ಒಂದು ಕಾನ್ಸೆಪ್ಟ್. ಅದು ನಂಗೆ ತುಂಬಾ ಇಷ್ಟ ಆಯಿತು. ಅವ್ರಿಗೆ 6 ಮಂತ್ಸ್ವರೆಗೂ ಸೇಮ್ ನಮ್ಗೆ ಹೆಂಗೆ 6 ಮಂತ್ಸ್ ಮೆಟರ್ನಿಟಿ ಲೀವ್ ಇರುತ್ತೆ, ಅವ್ರಿಗೂ 6 ಮಂತ್ಸ್ವರೆಗೂ ಇತ್ತು. ಬಟ್ ಅವರು ತೊಗೊಂಡಿದ್ರು, ಒಂದು 4 ಮಂತ್ಸ್ ಏನೋ ರಜಾ ತೊಗೊಂಡ್ಬಿಟ್ಟಿದ್ರು. ಸೊ ಸಾಕಾಗುತ್ತಲ್ಲ, ಡೇ 1ಇಂದ ಪಾಪು ಹುಟ್ಟಿದಾಗಿಂದ, ನಾನು ಪ್ರೆಗ್ನೆಂಟ್ ಇರೋದ್ರಿಂದನೇ ಅವಾಗಿನೇ ಸ್ವಲ್ಪ ತೊಗೊಂಡಿದ್ರು. ಸೊ ನನ್ನ ಜೊತೆನೇ ಅವ್ರು ಇದ್ದಿದ್ದು ಯಾವಾಗಲೂ. ನಿಜವಾಗ್ಲೂ ತುಂಬಾ ಅದೊಂದು ಹೆಲ್ಪ್ ಆಯಿತು ನನಗೆ. ಫಿಸಿಕಲಿ ಮೆಂಟಲಿ ತುಂಬಾ ನನಗೆ ಸ್ಟ್ರಾಂಗ್ ಮಾಡಿದ್ದಾರೆ. ಅದಾದಮೇಲೆ ಫೀಡಿಂಗ್ದು ಅದು ಕಷ್ಟ ಆಗ್ಬಿಟ್ಟಿತ್ತು. ಏನಾಯಿತು, ಫೀಡಿಂಗ್ ನಂಗೆ ಕಷ್ಟಪಡ್ತಾನಿದ್ದೆ, ರಾತ್ರಿ ಎಲ್ಲ ಕುತ್ಕೊತಿದ್ದೆ, ಲ್ಯಾಚ್ ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ಮಲ್ಕೊಂಬಿಟ್ಟು ನನಗೆ ಫೀಡ್ ಕೊಡೋಕ್ಕೆ ಭಯ ಆಗ್ತಾಯಿತ್ತು. ಯಾಕಂದರೆ ಹೇಳ್ತಾರಲ್ಲ, ಮಲ್ಕೊಂಡು ಕೊಡಬೇಕಂದ್ರೆ ನಾವು ಫುಲ್ ಅಲರ್ಟ್ ಆಗಿರಬೇಕು. ಮಕ್ಕಳು ಇನ್ನೂ ಅವಾಗ ಚಿಕ್ಕ ಪುಟ್ಟವಲ್ಲ, ಗೊತ್ತಾಗಲ್ಲ. ಹಿಂಗೆ ಮಲ್ಕೊಂಡಾಗ ಮೂಗು ಬ್ಲಾಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅದರಿಂದನೂ ಒಂದು ಸಿನಾರಿಯೋ ಕೇಳಿದ್ದೀನಿ, ಅಮ್ಮ ಹೇಳಿದ್ರು ಯಾರೋ ಆ ಕಡೆ ಸೈಡ್ ಊರಲ್ಲಿ. ಹಂಗೆ ಮಗುಗೆ ಹಾಲು ಕುಡಿಸ್ತಾ ಅವ್ರು ಮಲ್ಕೊಬಿಟ್ಟಿದ್ದಾರೆ. ಆ ಮಗುಗೆ ಉಸಿರಾಡೋಕ್ಕಾಗಿಲ್ಲ, ಚಿಕ್ಕದೆಲ್ಲ ಗೊತ್ತಾಗಲ್ಲ, ಹೇಳೋಕ್ಕೂ ಬರಲ್ಲ, ಒದ್ದಾಡೋಕ್ಕೂ ಆಗಲ್ಲ. ಪ್ರಾಬ್ಲಮ್ ಆಗಿದೆ ಅದು ಮಗುಗೆ. ಅಪ್ಪ ಅದು ಕೇಳಿ ಫುಲ್ ಹಂಗೆ ಟೆನ್ಷನ್ ಆಗಿಬಿಟ್ಟು, ನಾನು ಮಲ್ಕೊಂಡೇ ಕುಡಿಸ್ತಾರಲ್ಲ, ಎಷ್ಟೇ ನೋವಾಗಲಿ, ಸ್ಟಿಚಸ್ ಪೇನ್ ಆದರೂ ಹಿಂಗೆ ಕುತ್ಕೊಂಡು ಹಿಂಗೆ ಕುಡಿಸ್ತಾ ಇದ್ದೆ. ರಾತ್ರಿ ಎಲ್ಲ ಹಂಗೂ ನಾವು ತುಂಬ ಕಷ್ಟಪಡ್ತಿದ್ದೆ, ಅದಕ್ಕೂ ಲ್ಯಾಚಿಂಗ್ ಪ್ರಾಬ್ಲಮ್ ಆಗಿ. ಸೊ ಆಮೇಲೆ ಡಿಹೈಡ್ರೇಷನ್ ಆಗಿ ಮಕ್ಕಳಿಗೆ ಕಾಮನ್ ಆಗಿ ಬರೋದು ಜಾಂಡೀಸ್. ನನಗೆ ಕೂಡ ಜಾಂಡೀಸ್ ಬಂದಿತ್ತು. ಹಾಸ್ಪಿಟ್ಲಿಗೆ ಹೋಗಿದ್ದೀವಿ, ಜಸ್ಟ್ ಹಂಗೆ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ. ಅವಳು ಫೀಡಿಂಗ್ ಕರೆಕ್ಟಾಗಿ ತೊಗೋತಾರಿಲ್ಲ ಅನ್ನೋಕ್ಕೆ ಫುಲ್ ವೀಕ್ ಆಗಿಬಿಟ್ಟಿದ್ಲು. ತುಂಬ ಅಂದರೆ ತುಂಬ ಸಣ್ಣಾಗಿದ್ಲು, ಹುಟ್ಟಿದಾಗ ಹೆಂಗೆ ಗುಂಡ್ಗುಂಡ್ಕಿದ್ಲು, ಆಮೇಲೆ ತುಂಬ ಇದಾಗ್ಬಿಟ್ಟಿದ್ಲು. ಇವಾಗ ಇಮ್ಮಿಡಿಯೇಟಾಗಿ ನೀವು ಅಡ್ಮಿಟ್ ಮಾಡಿಸ್ಲೇಬೇಕು, ಏನಕ್ಕೆ ಹೆಂಗೆ ಅಂತೆಲ್ಲ ಎಲ್ಲ ಹೇಳಿದ್ರು. ನನಗೆ ಅಳುನೇ ಬಂದ್ಬಿಡ್ತು ಅಡ್ಮಿಟ್ ಆದ ತಕ್ಷಣ. ಅದು ಬೇರೆ ಬ್ಲೂ ಇದರಲ್ಲಿ ಇಟ್ಟಿರ್ತಾರೆ, ಮಗುನ ತೆಗಿಯಂಗಿಲ್ಲ ಜಾಸ್ತಿ ಅಂದ್ಬಿಟ್ಟು ಜಾಂಡೀಸ್ ಬಂದಾಗ. ಅಲ್ಲಿ ಅವಳ ನೋಡೋಕ್ಕೆ ಆಗ್ತಿಲ್ಲ ನನಗೆ, ಕಣ್ಣಿಗೆ ಹಿಂಗೆ ಬಟ್ಟೆ ಹಾಕ್ಬಿಟ್ಟು ಎಲ್ಲ ಮಾಡ್ತಾರೆ. ಅವಳು ಅದ್ರೊಳಗಡೆ ಹೋದ್ರೆ ಅಳ್ತಾ ಇದ್ದು. ನನಗೆ ಅವಳ ನೋಡಿ ನಾನಂತೂ ಫುಲ್ ಅಳ್ತಾ ಇದ್ದೆ. ಫೀಡಿಂಗ್ ಮಾಡೋಕ್ಕೆ ಏನಿಲ್ಲ, ಆವಾಗಲೇ ನಾನು ಪಂಪ್ ಮಾಡೋದು ತೊಗೊಂಡೆ, ಮಿಲ್ಕ್ನ ಎಕ್ಸ್ಪ್ರೆಸ್ ಮಾಡಿ ಕುಡಿಸ್ತಾ ಇದ್ದಿದ್ದು. ಹಂಗೆ ಅವಾಗ ಸ್ಟಾರ್ಟ್ ಆಗಿದ್ದು. ಆವಾಗವಾಗ ಅಲ್ಲಿ ನರ್ಸ್ಗಳು ಫಾರ್ಮುಲಾ ಕೂಡ ಕೊಡ್ತಾಯಿದ್ರು, ಹೇಳ್ತಾಯಿದ್ರು ನೀವು ಕುಡಿಸ್ಬೇಕು ಮೇಡಮ್ ಅಂತ. ನನಗಿನ್ನು ಕುಡ್ಸೋಕ್ಕೇನಿದೆ, ಬಟ್ ಅದು ಆಗ್ತಾನೆ ಇರಲಿಲ್ಲ, ಯಾಕಂದರೆ ಕಷ್ಟ ಆಗ್ತಾಯಿತ್ತು. ಸ್ಟಾರ್ಟಿಂಗಲ್ಲಿ ಹಂಗೆ ಆಗುತ್ತೆ, ಸ್ವಲ್ಪ ದಿನ ಕಷ್ಟ ಆಗುತ್ತೆ. ಬಟ್ ಆಮೇಲೆ ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು, ಏನಪ್ಪ ಹಿಂಗಿದೆ, ಇಷ್ಟು ಈಸಿ ಅಲ್ಲ ಇದು ನಾವು ಅಂದ್ಕೊಂಡಷ್ಟು ಫೀಡಿಂಗ್ ಜರ್ನಿ ಅಂತ. ಒಬ್ಬೊಬ್ರಿಗಂತೂ ಏನು ಈ ಗಾಯ ಎಲ್ಲ ಆಗೋದು, ಬ್ರೇಕ್ಸ್ ಎಲ್ಲ ಆಗೋದು, ಕ್ರ್ಯಾಕ್ಸ್ ಎಲ್ಲ ಬರೋದು, ಏನೇನೇನೋ ತುಂಬಾ ಇದೆ. ಫೀಡಿಂಗ್ ಜರ್ನಿ ಕೇಳೋದಕ್ಕೆ ಅಷ್ಟು ಈಸಿ ಅಲ್ಲ ಅದು, ಬಟ್ ಅದೊಂಥರ ತುಂಬಾ ಚೆನ್ನಾಗಿರುತ್ತೆ ಆ ಜರ್ನಿ. ಇವಾಗ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಹೇಳ್ಬೇಕಂದ್ರೆ. ಸೊ ಹಂಗೆಲ್ಲ ಆಯಿತು. ಆಮೇಲೆ ಇದು ಜಾಂಡೀಸ್ ಎಲ್ಲ ಬಂದಿತ್ತು, ಅದೆಲ್ಲ ಅಡ್ಮಿಟ್ ಆಗಿ ಆಮೇಲೆ ಸ್ವಲ್ಪ ಏನು ಬರ್ತಾ ಅಭ್ಯಾಸ ಆಗ್ತಾ ಬಂತು. ಸ್ಟಾರ್ಟಿಂಗ್ ಫುಲ್ಲು ಒಂದ್ಸರಿ ಹಂಗೆ ಫೀಡ್ ಮಾಡ್ತಿದ್ದೆ, ಒಂದ್ಸರಿ ಎಕ್ಸ್ಪ್ರೆಸ್ ಮಾಡಿ ಮಿಲ್ಕ್ ನೈಟೆಲ್ಲ ಕುಡಿಸ್ತಾ ಇದ್ದಿದ್ದು. ಆ ಥರ ಇತ್ತು, ನಿದ್ದೆನೇ ಇರ್ತಾ ಇರಲಿಲ್ಲ, ರಾತ್ರಿ ಎಲ್ಲ ಜಾಗರಣೆ, ಫೀಡಿಂಗ್ ಅಂತ. ಸೊ ಹಂಗೆಲ್ಲ ಇದ್ದಿದ್ದು ಒಂಥರ ಚೆನ್ನಾಗಿತ್ತು ಜರ್ನಿ ನಿಜವಾಗ್ಲೂ. ಫೀಡಿಂಗ್ ಜರ್ನಿ ಅನ್ನೋದು ಮರೆಯೋಕ್ಕೆ ಆಗಲ್ಲ ಲೈಫಲ್ಲಿ. ಫಸ್ಟ್ ಟೈಮ್ ಮದರ್ ಇರೋರ್ಗಂತೂ ಎಸ್ಪೆಷಲಿ ತುಂಬಾ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟಿರ್ತೀವಿ ಫೀಡಿಂಗ್ ಇದರಲ್ಲಿ. ಅವ್ರು ಫೀಡಿಂಗ್ ಮಾಡಿಸ್ಬೇಕಾದ್ರೆ ಅವರು ಐ ಕಾಂಟ್ಯಾಕ್ಟ್ ಮಾಡೋದು, ನಮ್ಮನ್ನೇ ನೋಡ್ಕೊಂಡು ಕುಡಿಯೋದು, ಆ ಕ್ಯೂಟ್ನೆಸ್ಸು, ಅವ್ರು ಕುಡಿಬೇಕಾದ್ರೆ ಸೌಂಡು ನನ್ನ ಫೇವ್ರೆಟ್. ಅದು ಮಾತ್ರ ನನಗಂತೂ ತುಂಬ ಮಿಸ್ ಮಾಡ್ತೀನಿ.
ಸೊ ಈ ಥರ ಇತ್ತು ನನ್ನದು ಡೇ 1ಇಂದ ಜರ್ನಿ ಯಾವ್ದು ಫೀಡಿಂಗ್ದು. ಆಮೇಲೆ ಅಭ್ಯಾಸ ಆಗ್ಬಿಡ್ತು, ಅವಳಿಗೂ ಲ್ಯಾಚ್ ಮಾಡೋಕ್ಕೆ ಬಂತು, ಅವಳು ಆರಾಮಾಗಿ ಕುಡಿತಾ ಇದ್ಲು. ಸೊ ಮಿಡ್ಲಲ್ಲಿ ನನಗೆ ಇದು ಕೂಡ ಯೂಸ್ ಮಾಡಿದ್ದೀನಿ, ಬಾಟ್ಲಲ್ಲಿ ಎಕ್ಸ್ಪ್ರೆಸ್ ಮಾಡಿ ಕುಡಿಸೋದು ಅದೆಲ್ಲ. ಸೊ ಈ ಥರ ಇತ್ತು ನಂದು ಡೇ 1ಇಂದ ಜರ್ನಿ ಎಲ್ಲ. ಅದಾದಮೇಲೆ ಇವಾಗ ಅವಳಿಗೆ ರೀಸೆಂಟಾಗಿ ಯಾವ ಥರ ನಾನು ಫೀಡಿಂಗ್ನ ಸ್ಟಾಪ್ ಮಾಡಿದೆ ಅಂದರೆ 2 ಇಯರ್ಸ್ ಆಯ್ತಲ್ಲ, ನಾನು ಅಂದ್ಕೊಂಡೆ 2 ಇಯರ್ಸ್ ಕಂಪ್ಲೀಟ್ ಆಗಿಬಿಡಲಿ, ಕಂಪ್ಲೀಟ್ 2 ಇಯರ್ಸ್ವರೆಗೂ ನಾನು ಅವಳಿಗೆ ಫೀಡಿಂಗ್ ಮಾಡಿಸ್ಬೇಕು ಅಂತಲೇ ನನ್ನ ತಲೆಯಲ್ಲಿ ಇದ್ದಿದ್ದು. ಅವಳದು 2nd ಇಯರ್ ಬರ್ಡೇ ಆದಮೇಲೆ ಬಿಡಿಸೋಣ ಅಂತ ಅಂದ್ಕೊಂಡೆ. ಬರ್ಡೇ ಎಲ್ಲ ಆಯಿತು. ಅದಾದಮೇಲೆ 2 ಮಂತ್ಸ್ವರೆಗೂ ಕುಡಿಸಿದ್ದೀನಿ, ಬರ್ಡೇ ಆಗಿ 2 ಮಂತ್ಸ್ವರೆಗೂ ಕುಡಿಸಿದ್ದೀನಿ. ಬಿಡಿಸೋಣ ಅಂತ ಎಲ್ಲ ಟ್ರೈ ಮಾಡ್ತಾಯಿದ್ದೆ, ಬಟ್ ಆಗ್ತಾರಲ್ಲ, ಸರಿ ಬಿಡು ಪಾಪ ಕುಡ್ಕೊಳ್ಳಿ ಇನ್ನೂ ಹಂಗೆ ಅನ್ನೋ ಥರನೇ ಇದ್ದಿದ್ದು. ಒಬ್ಬೊಬ್ರು ಎಷ್ಟು ವರ್ಷ ಬೇಕು ಅವರಷ್ಟು ವರ್ಷ ಕುಡಿಸ್ತಾರೆ. ನಾನು ಕೇಳಿದ್ದೀನಿ, ಒಬ್ಬೊಬ್ರು 5 ವರ್ಷವರೆಗೂ ಕುಡಿಸಿರ್ತಾರೆ, 3 ವರ್ಷ 4 ವರ್ಷ, ಒಬ್ಬೊಬ್ರು 1 ವರ್ಷಕ್ಕೆ ಸ್ಟಾಪ್ ಮಾಡಿರ್ತಾರೆ, 1.5 ವರ್ಷಕ್ಕೆ ಸ್ಟಾಪ್ ಮಾಡಿರ್ತಾರೆ. ಡಿಪೆಂಡ್ಸ್ ಕಂಪ್ಲೀಟ್ಲಿ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅದು ಹೆಂಗಿರುತ್ತೆ ಹಂಗೆ. ಬಟ್ ನಾನು 2 ಇಯರ್ಸ್ಗೆ ಸ್ಟಾಪ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಬರ್ತಾ 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 ಮಕ್ಕಳು ದೊಡ್ಡವರಾಗ್ತಾರಲ್ವಾ, ಅವ್ರಿಗೆ ಜಾಸ್ತಿ ಆಗ್ಬಿಡುತ್ತೆ. ಹೆಂಗಂದರೆ ನಮಗೆ ಮಲಗೋಕ್ಕೆ ಬಿಡಲ್ಲ, ರಾತ್ರಿ ನಮಗೆ ಟರ್ನ್ ಆಗಂಗಿಲ್ಲ, ಹಂಗೇ ಇರಬೇಕು. ನಾನು ಮೂವ್ ಆಗಂಗಿಲ್ಲ, ಅವಳಿಗೆ ಎಚ್ಚರ ಆಗ್ಬಿಡುತ್ತೆ, ಅವಾಗ ಬೇಕು. ಅವಳು ಮೂವ್ ಆಗಂಗಿಲ್ಲ, ಕಿರಣ್ ಮೂವ್ ಆಗಿ, ಯಾರು ಮೂವ್ ಆದರೂ ಒಟ್ನಲ್ಲಿ ಫೀಡಿಂಗ್ ಬೇಕೇ ಬೇಕು. ನನಗಂತೂ ಸೊಂಟ ನೋವು ಬಂದ್ಬಿಡ್ತಾಯಿತ್ತು, ಹಂಗೆ ಒಂದೇ ಕಡೆ ಮಲ್ಕೊಂಡು ಕುಡಿಸಿ. ಸೊ ಒಂದೊಂದ್ಸರಿ ಹತ್ತಿದ್ದೀನಿ ಕೂಡ, ಏನಪ್ಪ ಅಂದ್ಬಿಟ್ಟು ಫುಲ್ ಫ್ರಸ್ಟ್ರೇಷನ್ನಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೆ, ಹೆಂಗಪ್ಪ ಇದು ಹಿಂಗೆ ಅಂತೆಲ್ಲ. ನಿದ್ದೆ ಇರಲ್ಲ, ಬೆಳಿಗ್ಗೆ ಅವಳು ಎದ್ದಿದ ತಕ್ಷಣ ನಾವು ಎದ್ದೇಳಬೇಕು, ಮನೆ ಕೆಲಸ, ಅವಳ ನೋಡ್ಕೊಳ್ಳೋದು ಎಲ್ಲ ಒಂದೊಂದ್ಸರಿ ಸ್ಟ್ರೆಸ್ ಆಗಿ ಅಳು ಬಂದುಬಿಡ್ತಾಯಿತ್ತು. ಅದಕ್ಕೆ ಸೊ ಆಮೇಲೆ ಡಿಸೈಡ್ ಆದೆ. ರೀಸೆಂಟಾಗಿ ನಾನು ಬಿಡಿಸಿದ್ದು ಸೆಪ್ಟೆಂಬರ್ 11ನೇ ತಾರೀಕಿಗೆ ಅಂದರೆ ಫುಲ್ ಡಿಸೈಡ್ ಆಗಿಬಿಟ್ಟೆ ಬಿಡಿಸ್ಲೇಬೇಕು ಅಂತ. ಅದಕ್ಕೂ ಮುಂಚೆ ನಾನು ಎಲ್ಲರನ್ನೂ ಕೇಳ್ತಾಯಿದ್ದೆ ಯಾವ ಥರ ಬಿಡಿಸ್ಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಒಬ್ಬೊಬ್ರು ಹೇಳ್ತಾಯಿದ್ರು ಏನಾದರೂ ಹಚ್ಕೊಬಿಡು ಬಿಟ್ಬಿಡ್ತಾರೆ, ಇಷ್ಟ ಆಗಲ್ಲ, ಇದು ಏನು ಬೇವಿಂದು ಬರುತ್ತಲ್ಲ, ನೀಮ್ದು ಸೊಪ್ಪು, ಅದು ಹಚ್ಕೊ ಕಹಿ ಇರುತ್ತಲ್ಲ ಬಿಟ್ಬಿಡ್ತಾರೆ ಅಂತ. ಸೊ ನಾನು ಅದು ಕೂಡ ಟ್ರೈ ಮಾಡಿದೆ, ಬಟ್ ಅದು ನನಗೆ ವರ್ಕೌಟ್ ಆಗಿಲ್ಲ. ಅವಳು ಒರೆಸ್ಬಿಟ್ಟು ಹಂಗೆ ಆ ಥರ ಎಲ್ಲ ಆಗಿಬಿಡ್ತು. ಅದು ನಂಗೆ ಯಾಕೋ ಸೆಟ್ ಆಗಿಲ್ಲ. ಆಮೇಲೆ ಅವಳಿಗೆ ಅರಿಶಿನ, ಯೂಶಲಿ ನಾವು ಕಟ್ಟಾದಾಗ ಗಾಯ ಆದಾಗ ಅರಿಶಿನ ಹಚ್ಕೊತೀವಲ್ಲ, ಸೊ ಅವಳಿಗೆ ಗೊತ್ತು ಅರಿಶಿನ ಹಚ್ಕೊಂಡ್ರೆ ಗಾಯ ಆಗಿದೆ, ಆಗಿದೆ ಅಂತ ಅವಳು ಆ ಥರ ಅನ್ಕೊತಾಳೆ ಅಂತ. ಸೊ ಅದಕ್ಕೆ ನಾನು ಅರಿಶಿನ ಮತ್ತು ಸ್ವಲ್ಪ ವಾಟ್ರ್ ಹಾಕ್ಬಿಟ್ಟು ಟ್ರೈ ಮಾಡಿದೆ, ಆಯಿತಾ. ಒಂದಿನ ಟ್ರೈ ಮಾಡಿದೆ, ಅವಳಿಗೆ ಭಯ ಆಗೋಯ್ತು ನೋಡಿ, ಏನಾಯ್ತು ಮಮ್ಮಿ, ಆಯ್ತಾ ಅಂತ ಇದ್ಲು. ಪಾಪ ಅನಿಸ್ತು, ಬಟ್ ಏನಿಲ್ಲ, ಸುಮ್ಮನೆ ಇದ್ಲು, ಆಯ್ತಾ ಅಂದ್ಬಿಟ್ಟು. ಆಮೇಲೆ ಅದೇನೋ ಒಂದು ಸ್ವಲ್ಪ ತಿರುತ್ತೆ, ಬಟ್ಟೆ ಮತ್ತೆ ನಾವು ಕವರ್ ಮಾಡಿಬಿಟ್ರೆ ಅದೆಲ್ಲ ಮತ್ತೆ ಅಳಿಸೋಗ್ಬಿಡ್ತಾಯಿತ್ತು, ಮತ್ತು ಬಟ್ಟೆ ಎಲ್ಲ ಅರಿಶಿನ ಆಗ್ಬಿಡ್ತಾಯಿತ್ತು. ಮತ್ತು ಅವಳು ತೋರ್ಸೋವರೆಗೂ ಬಿಡಲ್ಲ, ಅದಿದೆಯಾ ಮಮ್ಮಿ ತೋರಿಸು ಅಂತ ಬರ್ತಾಳೆ. ಸರಿ ಮತ್ತೆ ಹಚ್ಕೊಂಡ್ಬಂದು ಅದೆಲ್ಲ ಮಾಡಿ ಸರ್ಕಸ್ ಮಾಡಿ ಡ್ರೆಸ್ ಎಲ್ಲ ಗಲೀಜು ಎಲ್ಲೋ ಆಗಿ ಎಲ್ಲ ಪ್ರಾಬ್ಲಮ್ ಆಗ್ಬಿಡ್ತಿದ್ದು, ಯಾಕೋ ನಂಗೆ ಸೆಟ್ ಆಗ್ತಾಯಿಲ್ಲ ಬಿಡು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಒಳ್ಳೆ ಐಡಿಯಾ ಮಾಡಿದೆ. ನನಗೆ ಸುಮಾರು ಜನ ಹೇಳಿದರು, ಅಜ್ಜಿ ತಾತ ಹತ್ರ ಅಮ್ಮ ಹತ್ರ ಅಲ್ಲೆಲ್ಲ ಬಿಟ್ಬಿಟ್ರೆ ಆರಾಮಾಗಿ ಬಿಟ್ಬಿಡ್ತಾಳೆ, ಮರ್ತ್ಬಿಡ್ತಾಳೆ ಅಂತ. ಸೊ ಫೈನಲಿ ನಾನು ಯಾವ ಇದು ಲೆವೆಲ್ಗೆ ಹೋಗಿದ್ದಂದರೆ ಬಿಟ್ಬಿಟ್ರೆ ಆಯ್ತಪ್ಪ ಅಲ್ಲಿ ಅನ್ನೋ ಥರ ಹೋಗ್ಬಿಟ್ಟಿದೆ, ಅಷ್ಟು ಇದಾಗ್ಬಿಟ್ಟಿತ್ತು. ಬಟ್ ನಂಗೆ ಹೇಳ್ತೀನಿ, ಬಿಟ್ಟಿರೋಕೆ ನಂಗೆ ನಿಜವಾಗ್ಲೂ ಆಗಲ್ಲ. ಕಿರಣ್ಗಂತೂ ಆಗೋದಿಲ್ಲ. ನಾನು ಹೇಳಿದೆ ಸುಮ್ಮನೆ, ಅವಳು ಫುಲ್ ಹಠ ಮಾಡ್ತಾಯಿದ್ದು, ನಂಗೆ ನಿದ್ದೆ ಇರಲಿಲ್ಲ ರಾತ್ರಿ. ಪ್ಯಾಕ್ ಮಾಡಿಬಿಡು ಕಿರಣ್, ಅವ್ಳಿಗೋಗಿ ಬಿಟ್ಬಿಟ್ಟು ಬಂದ್ಬಿಡೋಣ ಅಲ್ಲಿ, ಅಮ್ಮ ಮನೇಲಿ ಒಂದು ಸ್ವಲ್ಪ ದಿನ, ಅತ್ತೆ ಮಾವ ಜೊತೆ ಒಂದು ಸ್ವಲ್ಪ ದಿನ ಇರ್ತಾಳೆ, ಮರ್ತೋಗ್ಬಿಡ್ತಾಳೆ ಅಂತ. ಕಿರಣ್ ಹಿಂಗೆ ಲುಕ್ಕು, ಎಲ್ಲ ಆಗಲ್ಲ, ನಂಗೆ ಗೊತ್ತಿಲ್ಲ, ನೀನು ಏನು ಬಿಡ್ಸಂಗಿದ್ರೆ ಇಲ್ಲೇ ಬಿಡಿಸು, ನಾನು ಅವಳ ಬಿಟ್ಟಿರಲ್ಲ, ಹಂಗೆ ಹಿಂಗೆ ಅಂತ ಹೇಳಿ, ನೀನು ಹೇಳ್ತೀಯ ನೀನೇ ಬಿಟ್ಟಿರಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು. ನಿಜವಾಗ್ಲೂ ಹಂಗೆ ಹೇಳ್ತೀವಿ, ಬಟ್ ಬಿಟ್ಟಿರೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಸೊ ಫೈನಲಿ ಏನು ಮಾಡೋದು, ಬಿಟ್ಟಿರೋದು ಬಿಟ್ಟು ಬರೋಕ್ಕೂ ಆಗಲ್ಲ, ಇಲ್ಲಿ ಬಿಡಿಸೋದು ಹೆಂಗೆ ಅಂತೆಲ್ಲ ಫುಲ್ ಅದೇ ಆಗ್ಬಿಟ್ಟಿತ್ತಾ. ಒಂದು ಸರಿ ಬೆಳಗ್ಗೆ ವಾಕಿಂಗ್ ಎಲ್ಲಿ ಟೆರೆಸ್ ಮೇಲೆ ಹೋಗಿದ್ದೆ, ಅಲ್ಲಿ ಒಬ್ಬರು ಹೇಳಿದ್ರು, ಯಾರೋ ಅಜ್ಜಿ ಬಂದಿದ್ರು, ಹಂಗೆ ಮಾತಾಡ್ಬೇಕಾದ್ರೆ ಅವರು ಮೊಮ್ಮಗನ ಕರ್ಕೊಂಬಂದಿದ್ರು. ಅವ್ರು ಹೇಳಿದ್ರು ಅವ್ರ ಮಗು 3 ವರ್ಷ ಅಂತೆ. ಸೊ ಬಿಡ್ಸೋಕೆ ನಮ್ಮ ಮನೇಲೂ ಟ್ರೈ ಮಾಡ್ತಾಯಿದ್ದಾರೆ ಅಂದರೆ ಅವ್ರು ಹೇಳಿದಾಗ ಒಂದು ಐಡಿಯಾ ಬಂತು, ಅವ್ರು ಹೆಂಗೆ ಬಿಡಿಸಿರೋದು ಅಂತೆಲ್ಲ. ಸೊ ನಾನು ಆಮೇಲೆ ನೀವು ಹಳೆ ವ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ, ನಾನು ಒಂದು ಟೇಪ್ನ ತರಿಸಿದ್ದೆ. ಆ ಟೇಪ್ ಏನು ಬ್ರೆಸ್ಟ್ ಇದಕ್ಕೇನೆ ಒಂದು ಟೇಪ್ ಸಿಗುತ್ತೆ. ಸೊ ಅದ್ರದ್ದು ಲಿಂಕ್ನ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ಆ ಟೇಪ್ನ ತರಿಸಿದ್ದು ಕಟ್ ಮಾಡಿ ಜಸ್ಟ್ ಅಲ್ಲಿ ಹಚ್ಕೋಬೇಕು, ನಾವು ಗಾಯ ಆದಾಗ ಆ್ಯಂಡ್ ಪ್ಲಾಸ್ಟರ್ ಎಲ್ಲ ಯಾವ ಥರ ಹಾಕ್ತೀವಿ ಅದೇ ಥರನೇ. ಸೊ ಅದನ್ನ ನಾನು 11ನೇ ತಾರೀಕಿಗೆ ಟ್ರೈ ಮಾಡಿದೆ, 11th ಸೆಪ್ಟೆಂಬರ್. ಸೊ ಟ್ರೈ ಮಾಡಿ ಅವಳು ಫೀಲಿಂಗ್ ಕೇಳೋ ಟೈಮ್ಗೆ ಬೆಳಿಗ್ಗೆನೇ ನಾನು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಟೇಪ್ನ ಇದು ಅಂಟಿಸ್ಕೊಬಿಟ್ಟೆ. ಸೊ ಅವಳು ಕೇಳಿದ್ಲು, ತೋರಿಸಿದ ತಕ್ಷಣ ಶಾಕ್ ಆಗಿಬಿಟ್ಲು, ಏನಿದು ಅಂತ. ಅದಕ್ಕೆ ನಾನು ನಂಗೆ ಆಗ್ಬಿಟ್ಟಿದೆ ಹಂಗೆ ಅಂತೆಲ್ಲ ಹೇಳಿದೆ. ಏನಾಯ್ತು ಮಮ್ಮಿ ಅಂತೆಲ್ಲ. ಅವಳು
ಎಷ್ಟು ಕರುಣೆ ಅಂದರೆ ಅವಳಿಗೆ ಎಷ್ಟು ಅರ್ಥ ಆಗುತ್ತೆ ಈ ವಯಸ್ಸಿಗೆ ಅಂದರೆ. ನೋಡ್ಬಿಟ್ಟು ಏನೂ ಆಗಲ್ಲ ಮಮ್ಮಿ, ಎಲ್ಲ ಹೋಗುತ್ತೆ ಆಯಿತಾ, ಡಾಕ್ಟ್ರ್ ಹತ್ರ ಹೋಗೋಣ, ಏನೂ ಆಗಲ್ಲ ಆಯಿತಾ ಅಂತೆಲ್ಲ ಹೇಳ್ತಿದ್ದಾಳೆ. ಅಪ್ಪ ನನಗೆ ಅವಾಗ ಬೇಜಾರಾಗ್ಬಿಡ್ತು, ಅಯ್ಯೋ ಪಾಪಚ್ಚಿ ಇದಕ್ಕೆ ನಾನು ಈ ಥರ ಹಿಂಗೆಲ್ಲ ಮಾಡ್ತಾ ಇದ್ದೀನಲ್ಲ ಮೋಸ ಅಂತ ಅನಿಸ್ಬಿಡ್ತು. ಬಟ್ ಹೆಂಗೆ ಅರ್ಥ ಆಗುತ್ತೆ ಎಲ್ಲ ಅಂದರೆ ನಿಜವಾಗ್ಲೂ ನಂಗೆ ಅವತ್ತು ಫುಲ್ ಅಳ್ಕೊಂಡ್ಬಿಡ್ತು. ಅವಳು ಹಂಗೆ ಏನೂ ಆಗೋಲ್ಲ ಅಂತ ಎಷ್ಟು ಮುದ್ದು ಮಾಡ್ತಾ ಇದ್ದಾಳೆ ಬಂದು ಮತ್ತು ತೋರಿಸು ಅಂತ ಬರ್ತಾಯಿದ್ಲು. ಹಂಗೆ 1 hour ಹಂಗೆ ಬಿಟ್ಟು ತೋರ್ಸಾಗೆಲ್ಲ ಹಂಗೆ ಅಯ್ಯೋ ಆಗಿದ್ದು ಏನಾಗಲ್ಲ ಮಮ್ಮಿ ಹೋಗುತ್ತಾಯ್ತಾ ಅಂತೆಲ್ಲ ಹೇಳ್ತಾಯಿದ್ಲ. ಹಂಗೇ ಮಾಡ್ಕೊಂಬಂದೆ. ಮಲ್ಕೋಬೇಕಾದ್ರೆ ಅದೊಂದು ಅಭ್ಯಾಸ, ಅದು ಫೀಡಿಂಗ್ ಮಾಡಿದ್ರೇ ಅವಳು ಮಲ್ಕೊತಾ ಇದ್ಲು. ಹಂಗೆ ಆಗ್ಬಿಟ್ಟಿತ್ತು. 1-2 hours ಬೇಕಿತ್ತು. ನಾನು ಕೂತ್ಕೊಂಡ್ರೆ ಸಾಕು ಬಂದುಬಿಡೋಳು ಬೇಕು ಅಂತ, ಆ ಥರ. ನಾನು ಕೂತ್ಕೊಂಡ್ರೆ ಸಾಕು ಅವಳಿಗೆ ಅದೇ ಫ್ಲ್ಯಾಶ್ ಆಗ್ತಿತ್ತು ಏನೋ ಗೊತ್ತಿಲ್ಲ. ನಾನು ಮಲ್ಕೊಳ್ಳೋಂಗಿಲ್ಲ, ಬಾ ರೂಮ್ಗೆ ಹೋಗಿ ಮಲ್ಕೊಳ್ಳೋಣ ಅಂತ ಇದ್ಲು ಫೀಡಿಂಗಿಗೆ. ಸೊ ಆಮೇಲೆ ಫುಲ್ ಡೇ ನಾನು ತೆಗ್ದೇ ಇರಲಿಲ್ಲ ಆಯಿತಾ ಅದನ್ನು. ಆಮೇಲೆ ಅವಳು ತುಂಬ ಹಠ ಮಾಡೋದು, ರಾತ್ರಿನೂ ತೆಗ್ದಿರಲಿಲ್ಲ. ರಾತ್ರಿ ಮಲ್ಕೋಬೇಕಾದ್ರೆ ದುದ್ದ ಅಂತ ಅಳ್ತಾನೆ ಇದ್ದು. ಏನು ಮಾಡೋದು ಇವಳಿಗೆ ಅಂತ ರಾತ್ರಿ ನನಗೂ ಏನಂದರೆ ಫುಲ್ಲು ಫೀಡಿಂಗ್ ಮಾಡಿಲ್ಲ ಅಂದರೆ ಫುಲ್ ಹಾರ್ಡ್ ಆಗಿಬಿಡುತ್ತಲ್ಲ, ಮಿಲ್ಕು ಫುಡ್ಸಿಲ್ಲ ಅಂದರೆ ನನಗೂ ಪೇನ್ಫುಲ್ ಸ್ಟಾರ್ಟ್ ಆಗಿಬಿಡ್ತು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕುಡಿಸಿಲ್ಲ, ಫುಲ್ ಪೇನ್ ಆಗ್ತಿದೆ, ಇಲ್ಲೆಲ್ಲ ಪೇನ್. ಒಬ್ಬೊಬ್ಬರಿಗೆ ಜ್ವರನೇ ಬಂದುಬಿಡುತ್ತಂತೆ ಫೀಡಿಂಗ್ ಮಾಡಿದೆ, ಹಾರ್ಡ್ ಆಗಿಬಿಟ್ಟು ಲಮ್ಸ್ ಥರ ಆಗಿ ಅದೆಲ್ಲ ಏನೇನೋ ಪ್ರಾಬ್ಲಮ್ ಆಗಿಬಿಡುತ್ತಂತೆ. ನಂಗೆ ಭಯ ಆಗ್ಬಿಡ್ತು, ಏನಪ್ಪ ಲಮ್ಸ್ ಆಗಿ ಮತ್ತೆ ಏನಾದರೂ ಗಡ್ಡೆ ಏನಾದರೂ ಈ ಥರ ಲಮ್ಸ್ ಕಟ್ಕೊಂಡು ಮತ್ತು ಅದಕ್ಕೊಂದು ಪ್ರಾಬ್ಲಮ್ ಏನೋ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಸರಿ ಅವಳು ಫುಲ್ ನಿದ್ದೆ ಹೋಗಲಿ, ಅವಳಿಗೇನಂದರೆ ಮಲ್ಕೋಬೇಕಾದ್ರೆ ಕುಡಿಸ್ಬಾರ್ದು ನಾನು ಡಿಸೈಡ್ ಆಗಿಬಿಟ್ಟೆ. ಇಷ್ಟು ಬೆಳಿಗ್ಗೆಯಿಂದನೇ ಕಂಟ್ರೋಲ್ ಮಾಡಿದ್ದೀನಿ, ಇವಾಗ ಕುಡಿಸ್ಬಿಟ್ರೆ ಮತ್ತೆಲ್ಲ ಫ್ಲಾಪ್ ಆಗಿಬಿಡುತ್ತೆ. ಅವಳಿಗೆ ಗೊತ್ತಾಗ್ಬಿಡುತ್ತೆ ಆಗಲೇ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಫುಲ್ ಕಂಟ್ರೋಲ್ ಮಾಡ್ಕೊಂಡೇ ಇದ್ದೆ. ಆಮೇಲೆ ಅವ್ಳು ಫುಲ್ಲು ಡೀಪ್ ನಿದ್ದೆ ಹೋಗ್ಬಿಟ್ಲು. ಮಿಡ್ ನೈಟ್ ಒಂದು ಅರೌಂಡ್ 3 o'clock ಹಂಗೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರ್ತಾರಲ್ಲ. ಸೊ ಆ ಟೈಮಲ್ಲಿ ನಾನೇ ಫೀಡ್ ಮಾಡಿಸೋಕ್ಕೆ ನಾನೇ ಫೀಡ್ ಕೊಟ್ಟೆ ಅವಳಿಗೆ. ಆಮೇಲೆ ಅವಳು ನಿದ್ದೆನಲ್ಲೇ ಕುಡ್ಕೊಬಿಟ್ಲು. ಆಮೇಲೆ ಸ್ವಲ್ಪ ರಿಲೀಫ್ ಆಯಿತು. ಡೇ 1 ಹಂಗೆ ಮಾಡಿದೆ, ಡೇ 2 ಹಂಗೆ ಮಾಡಿದೆ. ಫುಲ್ ಬೆಳಗ್ಗೆಯಿಂದ ಹಚ್ಕೊಂಡಿದ್ದೆ. ನೈಟ್ ಅವಳು ಮಲ್ಕೊಂಡಿರ್ತಾಳಲ್ಲ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರ್ತಾಳಲ್ಲ, ಅವಾಗ ಅವಳು ಗೊತ್ತಿಲ್ಲದೇ ಕುಡಿಸೋದು, ಆ ಥರ ಮಾಡಿದೆ. 2 days ಅಷ್ಟೇ ಹಂಗೆ ನೈಟೆಲ್ಲ ಕುಡಿಸ್ದೆ. ಆಮೇಲೆ 3rd ಡೇಗೆ ನನಗೆ ಸ್ಟಾಪೇ ಆಗ್ಬಿಡ್ತು. ಏನಂತಾರೆ ಹಾರ್ಡ್ ಆಗೋದು, ಪೇಯ್ನ್ ಆಗೋದು, ಇಲ್ಲೆಲ್ಲ ಪೇಯ್ನ್ ಆಗೋದು, ಅದೆಲ್ಲ ಏನೂ ಆಗಿಲ್ಲ ನನಗೆ 3rd ಡೇಗೆ. ನಂಗೆ ಫುಲ್ ಶಾಕ್, ವಾವ್ ಅನಿಸ್ತು ಗೊತ್ತಾ, ಏನು ಮಿರಾಕಲ್, ನಮ್ಮ ಬಾಡಿ ಹೆಂಗಿದೆ ನೋಡಿ, ಯಾವ ಥರ ನೇಚರ್ ಬಾಡಿ ಸೃಷ್ಟಿ ಆಗಿರೋದು ದೇವ್ರದ್ದು ಅಂತೆಲ್ಲ. ಅಮೇಝಿಂಗ್ ಹ್ಯೂಮನ್ ಬಾಡಿ ಮಾತ್ರ ಅಂತ ನಂಗೆ ಅವಾಗ ಸಖತ್ ಖುಷಿ ಆಗ್ಬಿಡ್ತು. 3rd ಡೇ ನಂಗೆ ಸೀರಿಯಸ್ ಆಗಿ ಏನು ಗೊತ್ತಾಗಿಲ್ಲ. ಸೊ ನಾನು ಬರೀ ಫಸ್ಟ್ ಡೇ 2nd ಡೇ ಅಷ್ಟೇ ನಾನು ಅಪ್ಲೈ ಮಾಡಿದ್ದು. 3rd ಡೇ ಅವಳು ಕೇಳೋದು ಬಿಟ್ಬಿಟ್ಲು. ಸೊ ಹಂಗಾಯಿತು. ರಾತ್ರಿ 2 times ಹಂಗೆ ಕುಡಿಸ್ಬಿಟ್ಟೆ. 3rd ಡೇಗೆ ನಂಗೆ ಕಂಪ್ಲೀಟಾಗಿ ಹೋಯಿತು. ಅವಳು ಕಂಪ್ಲೀಟಾಗಿ ಮರ್ತ್ಬಿಟ್ಲು. ಬಟ್ 2 days ಮಾತ್ರ ನಿದ್ದೆಗೆಟ್ಟಿದ್ದೀನಿ. 2 days ಆಳೋದು ಮಿಡ್ಲಲ್ಲಿ ಹಂಗೆ ಬೇಕು ಅಂತ ಹುಡುಕೋದು, ಆಳೋದು, ಬಟ್ಟೆ ಕಿತ್ತೋದು ಎಲ್ಲ ಮಾಡ್ತಾಯಿದ್ಲು. ಸೊ 2 to 3-4 days ಹಂಗೆ ನಿದ್ದೆನ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿಬಿಟ್ರೆ ಆಯಿತು. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಮೇಲೆಲ್ಲ ನಾರ್ಮಲ್ ಆಗಿಬಿಡುತ್ತೆ. ಸೊ ಇವಾಗೆಲ್ಲ ನಾರ್ಮಲ್ ಆಗಿದೆ ನೋಡಿ. ಆರಾಮಾಗಿ ಹಿಂಗೆ ಹೆಗ್ಲ ಮೇಲೆ ಹಾಕ್ಕೊಂಡ್ರೆ ಮಲ್ಕೊಬಿಡ್ತಾಳೆ, ಒಂದು ಸ್ವಲ್ಪನೂ ಕೇಳಲ್ಲ. ಆರಾಮಾಗಿ GRS ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಾಡಿದ್ವಿ, ಏನೂ ಕೇಳಿಲ್ಲ. ಅದೊಂದು ನನಗೆ ಆರಾಮಾಗಿದ್ದೀನಿ. ಒಂದೊಂದ್ಸರಿ ಬೇಜಾರಾಗುತ್ತೆ ಕುಡ್ಸೋದು ಇಲ್ಲ ಹಂಗೆ ಅಂತೆಲ್ಲ. ಇಲ್ಲಾಂದ್ರೆ ಅವ್ಳು ಓಡ್ಕೊಂಬಂದು ಕೇಳೋಳು, ಅದು ನಾನು ನಿಜವಾಗ್ಲೂ ತುಂಬ ಮಿಸ್ ಮಾಡ್ತೀನಿ. ಒಂದೊಂದ್ಸರಿ ನಾನು ಕೂತ್ಕೊಂಡು ಅಳ್ತಾ ಇದ್ದೆ, ಇವಾಗ ಕುಡ್ಸೋಕ್ಕಿಲ್ಲಲ್ಲ ಅಂತೆಲ್ಲ. ಕಿರಣ್ ಅದೇ ಅಂತಿದ್ರು, ಏನಕ್ಕೆ ಇದಾಗ್ತೀಯ, ಗೊತ್ತಾಗುತ್ತೆ, ಅರ್ಥ ಆಗುತ್ತೆ, ಕಷ್ಟ ಆಗುತ್ತೆ ಅದು ಅಂತ. ಇವಾಗೇನು ಕಾಲ ಮಿಂಚಿಲ್ಲ, ಕುಡ್ಸು, ಮತ್ತೆ ನಿಂಗೆ ಅಷ್ಟೊಂದು ಅಳ್ತಾ ಇದ್ರೆ ಏನಕ್ಕೆ, ಅವಳು ಅಳೋದು ನೋಡ್ಬಿಟ್ಟು ಹಂಗಂದ್ರು, ಕುಡ್ಸು, ಇವಾಗೇನು ಕಾಲ ಮಿಂಚಿಲ್ಲ, ಅವಳಿಗೆ ಏನು ಕುಡಿತಾಳೆ ಅಂತ. ಅದೇ ಏನಂದರೆ ಒಂದು ಎಮೋಷ್ನಲಿ ನಾವು ಕನೆಕ್ಟ್ ಆಗಿಬಿಟ್ಟಿರ್ತೀವಿ ಅಷ್ಟೇ. ಸಖತ್ ಮಿಸ್ ಮಾಡ್ತೀನಿ ಆ ಡೇಸ್ನೆಲ್ಲ. ನನ್ನ ಅವಳ ಜೊತೆ ಫೀಡಿಂಗ್ ಜರ್ನಿ 2 years 2 months ಏನಿತ್ತು, ನಿಜವಾಗ್ಲೂ ತುಂಬ ಮಿಸ್ ಮಾಡ್ತೀನಿ. ಇವಾಗೆಲ್ಲ ನಾರ್ಮಲ್ ಇದೆ. ಇನ್ನೊಂದೇನೆಂದರೆ ಫೀಡಿಂಗ್ ಸ್ಟಾಪ್ ಆದಮೇಲೆ ನನ್ನ ಅಟ್ಯಾಚ್ಮೆಂಟ್ ಅವಳಿಗೆ ನನ್ನ ಕೇಳೋದಿಲ್ಲ ಅಂದ್ಕೊಂಬಿಟ್ಟಿದೆ. ಬಟ್ ನಿಜ ಹೇಳ್ಬೇಕಂದ್ರೆ ಫೀಡಿಂಗ್ ಬಿಟ್ಟಾದ್ಮೇಲೆ ಅವಳು ನನಗೆ ಜಾಸ್ತಿ ಕಚ್ಕೊಂಡ್ಬಿಟ್ಟಿದ್ದಾಳೆ. ಮಲ್ಕೋಬೇಕಾದ್ರೂ ಮಮ್ಮಿನೇ ಬೇಕು, ಹಿಂಗೆ ಹೆಗ್ಗಲ ಮೇಲೆ ಬಂದು ಮಲ್ಕೊಳ್ಳೋದು, ಹಂಗೆ ಜಾಸ್ತಿ ಹಚ್ಕೊಬಿಟ್ಟಿದ್ದಾಳೆ. GRSಗೆ ಹೋದಾಗ ಅಷ್ಟೇ ನನ್ನ ಕೇಳೇ ಇಲ್ಲ ಅವಳು. ಮಾವ ಇದ್ದರೆ ಸಾಕು, ತಾತ ಜಾಸ್ತಿ ಅಟ್ಯಾಚ್ಮೆಂಟ್ ತಾತಂದು. ಸೊ ಮಾವ ಜೊತೆನೇ ಅವಳು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ಳು. ನನಗೂ ಫೀಡಿಂಗ್ ದಿನ ಮುಗೀತು, ಸ್ಟಾಪ್ ಆಯಿತು. ಸೊ ಇನ್ನೊಂದೇನೆಂದರೆ ಫೀಡಿಂಗ್ ಸ್ಟಾಪ್ ಆದಮೇಲೆ ಊಟ ಚೆನ್ನಾಗಿ ಮಾಡ್ತಾರೆ ಮಕ್ಕಳು, ಯಾಕಂದರೆ ಅದು ಚಟ ಆಗಿಬಿಟ್ಟಿರುತ್ತೆ ಫೀಡಿಂಗ್ದು. ಸೊ ಅದು ಸ್ಟಾಪ್ ಆದಮೇಲೆ ಇವಾಗ ಅವಳು ಚೆನ್ನಾಗಿ ಊಟ ಮಾಡ್ತಾ ಇದ್ದಾಳೆ. ಟಚ್ವುಡ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇವಾಗ. ಸೊ ಅಷ್ಟೇ, ಈ ಥರ ಇತ್ತು ನಂದು ಫೀಡಿಂಗ್ ಜರ್ನಿ. ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ.
ಇವಾಗ ಫೀಡಿಂಗ್ ಸ್ಟಾಪ್ ಮಾಡಿರ್ತೀವಿ, ನಾವು ಒಬ್ಬರೇ ಮನೇಲೆ ಹ್ಯಾಂಡಲ್ ಮಾಡ್ತಾ ಇರ್ತೀವಿ, ಜೊತೆಗೆ ಯಾರು ಇಲ್ಲ ಅಂದಾಗ ಅವರು ಇನ್ನೂ ಜಾಸ್ತಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಬೇಕು ಅಂತ ಜಾಸ್ತಿ ಟ್ರಿಗರ್ ಆಗ್ತಾ ಇರುತ್ತೆ ಅವ್ರಿಗೂ ಕೂಡ, ಯಾಕೆ ನಿಮ್ಗೆ ಕೊಡ್ತಾ ಇಲ್ಲ ಅಂತ. ಸೊ ಆ ಟೈಮಲ್ಲಿ ಅವ್ರ ಮೈಂಡ್ನ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಲೈಕ್ ಏನಂದರೆ ಆಟ ಆಡ್ಸೋಕ್ಕೆ ಟ್ರೈ ಮಾಡಿ, ಮತ್ತು ಬೇರೆ ಏನಾದರೂ ತಿನ್ನಕ್ಕೆ ಕೊಡಿ. ತಿನ್ನಕ್ಕೆ ಕೊಟ್ಟರೆ ಅವರು ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ, ಕಾನ್ಸಂಟ್ರೇಷನ್ ಅವ್ರ ಕಡೆ ಇಷ್ಟು ಫೀಡಿಂಗ್ ಕಡೆ ಇರೋದಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೆ, ಒಂದು ಗ್ಲಾಸ್ ಮಿಲ್ಕ್ ಕೊಡ್ತಾಯಿದ್ದೆ, ಅಥವಾ ಮನೇಲಿ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾಯಿದ್ದೆ, ಮಕ್ಕನ ಅದು ಇದು ಸ್ನ್ಯಾಕ್ಸ್ ಎಲ್ಲ ಕೊಡ್ತಾಯಿದ್ದೆ, ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ, ಆಟ ಆಡಿಸ್ತಾಯಿದ್ದೆ, ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೆ, ಹಂಗೂ ಹಿಂಗೂ ಮಾಡಿ ಒಟ್ಟಿನಲ್ಲಿ ಅವ್ರ ಮೈಂಡ್ ಡೈವರ್ಟ್ ಮಾಡ್ತಾಯಿದ್ದೆ. ಸೊ ಇದೊಂದು ಮೇನ್ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರು ಸುಮ್ಮನೆ ಇದು ಖಾಲಿ ಕೂತ್ಕೊಂಡಿದ್ರೆ ಅವ್ರ ಮೈಂಡಿಗೆ ಬರೋದೇ ಫಸ್ಟ್ ಥಿಂಗ್ ದುಡ್ಡ ಫೀಡಿಂಗ್ ಕುಡಿಬೇಕು ಅಂತ. ಸೊ ಇದು ಕೂಡ ಟ್ರೈ ಮಾಡಿ, ಹೆಲ್ಪ್ ಆಗುತ್ತೆ. ಯಾರ್ಯಾರು ಇನ್ನೂ ಪ್ರೆಗ್ನೆಂಟ್ ಇದ್ದೀರಾ, ಬೇಬಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಮತ್ತು ಫೀಡಿಂಗ್ ಜರ್ನಿ ಯಾರ್ಯಾರನ್ನ ಫೀಡಿಂಗ್ ಮಾಡ್ತಾ ಇದ್ದೀರಾ, ಯಾರ್ಯಾರೆಲ್ಲ ಫೀಡಿಂಗ್ ಬಿಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಎಲ್ಲರಿಗೂ ಇದು ವಿಡಿಯೋ ಸ್ವಲ್ಪನಾದರೂ ನನ್ನ ಕಡೆಯಿಂದ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಹೆಲ್ಪ್ ಆಗಿದ್ರೆ ಜಸ್ಟ್ ಲೈಕ್ ಮಾಡಿ ಅಷ್ಟೇ, ಅದ್ರ ಥ್ರೂ ನನಗೆ ಗೊತ್ತಾಗುತ್ತೆ ಈ ಥರ ಒಂದು ವೀಡಿಯೋಸು ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೊ ಅಷ್ಟೇ, ಇನ್ನು ಮಲ್ಕೊಂಡಿದ್ದಾಳೆ. ಅವಳು ಎದ್ಮೇಲೆ ಸಾಯಂಕಾಲ ಒಂದು ಗ್ಲಾಸ್ ಹಾಲು ಕೊಟ್ಬಿಡ್ತೀನಿ, ಒಂದು ಮಿಲ್ಕು. ಇನ್ನೊಂದೇನಂದರೆ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಡೈಲಿ ಅವಳು ಗೊತ್ತಾಗ್ಬಿಡ್ತು ನನಗೆ ಫೀಡಿಂಗ್ ಸಿಕ್ಕಲ್ಲ ಅಂತ. ನೈಟ್ ಮಲ್ಕೋಬೇಕಾದ್ರೆ ಹಾಲು ಬೇಕು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು. ಸೊ ನೈಟ್ ಒಂದು 2-3 ಡೇಸ್ ಒಂದು ಮಲ್ಕೊಳ್ಳೋಕೆ ಮುಂಚೆ ಒಂದು ಗ್ಲಾಸ್ ಹಾಲು ಕೊಡ್ತಾಯಿದ್ದೆ, ಹಾಲು ಕೊಡ್ಕೊಂಡು ಮಲ್ಕೊತಾ ಇದ್ಲು. ಸೊ ಇಷ್ಟ ಆಗಿತ್ತು ಒಂದು ಜರ್ನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರ್ಯಾರೆಲ್ಲ ಪ್ರೆಗ್ನೆಂಟ್ ಇದ್ದಾರೆ, ಫೀಡಿಂಗ್ ಮಾಡಿಸ್ತಿದ್ದಾರೆ, ಯಾರು ಸ್ಟಾಪ್ ಮಾಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲ ಶೇರ್ ಮಾಡಿ. ಇನ್ನೊಂದೇನೆಂದರೆ ನನಗೆ ಹಂಗೆ ಸ್ಟಾಪ್ ಆಗ್ಬಿಡ್ತದು 3 ಡೇಸ್ಗೆ. ಒಬ್ಬೊಬ್ಬರು ಹೇಳ್ತಾರೆ, ನಮ್ಮ ಅತ್ತೆ ಅಮ್ಮ ಎಲ್ಲ ಸ್ವಲ್ಪ ಕೆಲವು ಜನ ಹೇಳೋದು ಕೇಳಿದ್ದೀನಿ, ಫೀಡಿಂಗ್ ಸ್ಟಾಪ್ ಆಗಬೇಕಾದ್ರೆ ಫುಲ್ ಹಾಳಾಗಿರುತ್ತೆ, ಲಮ್ಸ್ ಎಲ್ಲ ಆಗೋದಲ್ಲ, ಅದೇನೋ ಸೊಪ್ಪು ನೆನಪೇ ಬರ್ತಿಲ್ಲ, ಕ್ಯಾಬೇಜ್ದು ಸೊಪ್ಪು ಇಟ್ಕೊಬೇಕಂತ. ಇಟ್ಕೊಂಡ್ರೆ ಪೇನ್ ಅಷ್ಟು ರಿಲೀಫ್ ಅದರಿಂದ ಸ್ವಲ್ಪ ಪೇನ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾನು ಅದೆಲ್ಲ ಟ್ರೈ ಮಾಡಿಲ್ಲ, ಬಟ್ ಇರ್ಬೋದು. ಆವಾಗೆಲ್ಲ ಅದೆಲ್ಲ ಟ್ರೈ ಮಾಡಿದಂದರೆ ಆಬ್ವಿಯಸ್ಲಿ ಅದರಿಂದ ಏನಾದರೂ ಒಂದು ಆ್ಯಂಟಿ ಆಕ್ಸಿಡೆಂಟ್ ಏನಾದರೂ ಒಂದು ರಿಲೇಟೆಡ್ ಇರುತ್ತೆ, ಅದರಿಂದ ಹೆಲ್ಪ್ ಆಗಿರುತ್ತೆ, ಅದಕ್ಕೆ ಹೇಳಿದರು. ಬಟ್ ನಾನು ಅದೆಲ್ಲ ಏನು ಮಾಡಿಲ್ಲ. ಡಾಕ್ಟರ್ ಹತ್ರನೂ ಏನಾದರೂ ಏನೂ ಆಗಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅವಳು ತುಂಬಾ ಅರ್ಥ ಮಾಡ್ಕೊತಾಳೆ, ತುಂಬಾ ಸಪೋರ್ಟಿವ್ ಆಗಿದ್ದಾಳೆ. 3 ಡೇಸ್ಗೆ ಎಲ್ಲ ಬಿಟ್ಬಿಟ್ಲು, 3 ಡೇಸ್ ಅಷ್ಟೇ ಕಷ್ಟಪಟ್ಟಿದ್ದು. ಸೊ ಅಷ್ಟೇ. ಇನ್ನು ಅವಳು ಎದ್ಮೇಲೆ ನೋಡೋಣ, ಡೈಲಿ ವ್ಲಾಗ್ಸ್ ಕೂಡ ಅವಳು ಆದಷ್ಟು ಬೇಗ ನಾನೆಲ್ಲ ನಿಮ್ಮ ಜೊತೆ ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ಈ ವಿಡಿಯೋನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಡೈಲಿ ವ್ಲಾಗ್ಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.